ಕ್ಯಾರೆಟ್ ಸ್ವೀಟ್ ಜ್ಯೂಸ್ ಮಾಡೋದಕ್ಕೆ 4 ಕ್ಯಾರೆಟ್ ತೊಗೊಂಡಿದ್ದೀನಿ, 5 ಬಾದಾಮಿ, 5 ಗೋಡಂಬಿ ಮತ್ತು ಏಲಕ್ಕಿ, ಕಲ್ಸಕ್ಕರೆ ಮತ್ತು 1/2 ಲೀಟ್ರ್ ಕಾಯಿಸಿ ಆರಿಸಿ ಇಟ್ಟಿರೋ ಹಾಲು. ಸೊ ನಾನೀಗ ಕ್ಯಾರೆಟ್ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಆಗಲೇ ತೋರಿಸಿದ್ದಲ್ಲ ಬಾದಾಮಿ ಮತ್ತು ಗೋಡಂಬಿ, ಅದನ್ನು 2-3 ಅವರ್ಸ್ ಮುಂಚೆನೇ ಸೋಪ್ ಮಾಡಿ ಇಡಬೇಕು. ಆಮೇಲೆ ಏಲಕ್ಕಿ ಪೌಡ್ರು ಮತ್ತು ಕಲ್ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಈ ಕ್ಯಾರೆಟ್ನ ನಾನು ಒಂದು 10 ಮಿನಿಟ್ಸು ಬಾಯ್ಲ್ ಮಾಡ್ಕೊತೀನಿ. ಸೊ ಈಗ ನಾನು 10 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಸೋರಿಸ್ಕೊಂಡು ಚೆನ್ನಾಗಿ ಇದನ್ನು ಆರಿಸ್ಕೊಳ್ಳಿ. ಸೊ ಇದು ಬಿಸಿ ಇರುತ್ತೆ, ಸ್ವಲ್ಪ ಆರಿಸ್ಕೊಂಡು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಬಾದಾಮಿ ಮತ್ತು ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ, ಇದನ್ನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಲ್ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರು, ಸ್ವಲ್ಪ ಬೇಯಿಸಿರೋದು ವಾಟ್ರ್ ಇರುತ್ತಲ್ಲ ಆ ವಾಟ್ರನ್ನ ಸ್ವಲ್ಪ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಸೊ ಇದು ಕಂಪ್ಲೀಟಾಗಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ ಇನ್ನೊಂದು ಸರಿ ಸೋಸ್ಕೊತೀನಿ. ಇದೆಲ್ಲ ಅರ್ಧಂಬರ್ಧ ಆದರೆ ಆಗಲ್ಲ, ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು. ಸೊ ಸೋಸ್ಕೊಂಡಿದ್ದಾದಮೇಲೆ ಈ ಥರ ಒಂದು ಪೇಸ್ಟ್ ಆಗುತ್ತೆ ಇದು ಕ್ಲೀನಾಗಿ. ಇವಾಗ ಇದಕ್ಕೆ ನಾನು ಹಾಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಕಾಯಿಸಿ ಫ್ರಿಜ್ಜಲ್ಲಿ ತಣ್ಣಗೆ ಮಾಡಿಟ್ಟಿರೋ ಹಾಲಿದು. ಈ ಥರ ಎಲ್ಲನೂ ನೋಡಿ, ಇಷ್ಟು ಸಿಂಪಲ್ಲಾಗಿ ಜ್ಯೂಸ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಒಳ್ಳೊಳ್ಳೆ ಕುಕಿಂಗ್ ರೆಸಿಪೀಸ್ನ ನಾನು ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.